ಮನೆನ ಹುಣ್ಣಿಮೆ ತರ ಇಟ್ಕೊಂಡಿದ್ದ ಇವರು ಈ ರೂಮನ್ ಮಾತ್ರ ಅಮಾವಾಸ್ಯೆ ತರ ಮಾಡಿದಾರಲ್ಲ. ಚಂಡ್ ಹೂವ ತರಕ್ ಹೇಳಿದಾರೆ. ಎಲ್ಲಿದ್ಯೋ ಏನೋ. ಲೈಟ್ ಬಂತು. ನಿನ್ ಕಣ್ಗಳಲ್ಲ ರೂಮಲ್ಲಿ. ಏಯ್, ನೀನೇನಿಲ್ಲಿ? ಏನಿದೆಲ್ಲ? ನೀನ್ ಬರ್ತೀಯ ಅಂತ ಕಾಯ್ಕೊಂಡ್ ಕೂತಿದ್ದೀನಲ್ವಾ. ಹೈಟ್ ಕಮ್ಮಿ ಆದ್ರೂ ಹೆಡ್ ವೈಟ್ ಮಾಡ್ತಾರ ಜಾಸ್ತಿ. ಏಯ್ ಬಿಡೆ 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 ಅಂತ ಮೇಕೆ ನೋಡಿಸ್ದಂಗ್ ಓಡಿಸ್ತಿದ್ಯಲ್ಲ. ಹೂವ ಸುತ್ಕೊಂಡ್ಬಿಟ್ಟಿದೆ. ಈ ರೂಮ್ ಒಳಗಡೆ ನೀನ್ ಯಾಕೆ ಬಂದೆ? ಹೂಗೋಸ್ಕರ. ನೀನೆನಕ್ ಬಂದ್ಯೋ? ನನ್ನನ್ನ ಬೀಳ್ಸ್ಕೊಳ್ಳೋದಿಕ್ಕ? ಹೌದು, ದೊಡ್ಡ ಫಿಗರ್ ನೋಡ್ ನೀನು, ನಿನ್ನ ಬೀಳ್ಸ್ಕೋಬೇಕಂತ. ಏ ನಿಲ್ಲು ನಿಲ್ಲು. ಎಲ್ಲಿಗೆ? ಕಟ್ಟಿರೋ ಹೂನೆಲ್ಲ ಸುತ್ಬಿಟ್ಟು ಹೋದ್ರೆ ನೀನು? ಹಿಂಗೆ ಬಿಟ್ರೆ ಅರ್ಧ ಗಂಟೆಲಿ ಏನೋ ಮಾಡಂಗಿದ್ಯಾ? ಒಂದ್ ಕೆಲ್ಸ ಮಾಡು, ನೀನು ನನಗೆ ಹೆಲ್ಪ್ ಮಾಡು, ಇಬ್ರು ಸೇರಿ ಇದನ್ನ ಬಿಡ್ಸೋಣ. ಅಯ್ಯೋ ಹುಷಾರು. ಆ ವಿಷಯ ಮೊದಲೇ ಹೇಳ್ಬೇಕು ತಾನೆ. ಐ ಕ್ಯಾನ್ ಡೂ ದಿಸ್. ಮಾಡು. ಇಲ್ಲಿ ಬೇಡ, ಇಲ್ಲಿ. ಏನು ಸೊಂಟ ಮುಟ್ತಿದ್ಯಾ? ಅಲ್ಲೇನೋ ಇರೋ ತರ 70mm ಸ್ಕೋಪ್ ಸಿನಿಮಾಗೆ ತೆರೆ ಹಾಕಿರೋ ತರ ಡ್ರೆಸ್ ಇಂದ ಎಲ್ಲ ಮುಚ್ಕೊಂಡಿದ್ಯಲ್ಲ. ಇಲ್ಲ ಅಂದಿದ್ರೆ ನೋಡ್ಬಿಡ್ತಿದ್ಯೇನೋ. ಅಷ್ಟೆಲ್ಲ ಸೀನ್ ಇಲ್ಲಮ್ಮ. ಆ ಸಿನಿಮಾಗಳಲ್ಲಿ ಡಿಸ್ಟ್ರಾಕ್ಟ್ ಮಾಡೋ ತರ ನನ್ನ ಡಿಸ್ಟ್ರಾಕ್ಟ್ ಮಾಡಬೇಡ. ಲೆಟ್ ಮೀ ಕಾನ್ಸಂಟ್ರೇಟ್. ಒನ್ ಮಿನಿಟ್. ನೋಡ್ಕೊಂಡ್ ಬಂದಿದ್ರೆ ಇಷ್ಟೆಲ್ಲ ಆಗ್ತಾ ಇರ್ಲಿಲ್ಲ ಅಲ್ವಾ? ಓಯಾ, ದೇವ್ರು ನನ್ಗೆ 2 ಕಣ್ ಕೊಟ್ಟಿದ್ದಾನೆ. ನೀನು ಕೊಟ್ಟಿದ್ದಾನಲ್ಲ 4. ಏನ್ ಮಾಡಿದೆ ಅದರಿಂದ? ಉರ್ಕೊಳ್ದೆ ಇರಕ್ ಆಗಲ್ವಾ ನಿಂಗೆ? ಎಲ್ಲಿ ಉಸಿರು ಕಟ್ತಾ ಇದೆ ನನ್ಗಿಲ್ಲಿ. ಪೂರ್ತಿ ಭಾರ ಬಿಟ್ಟಿದ್ಯಾ. ಬೇರೆ ಯಾರಾದ್ರೂ ಬಿದ್ದಿದ್ರೆ ಈ ತರ ಇರ್ತಾನೆ ಇರ್ಲಿಲ್ಲ. ಇದೆಲ್ಲ ದೇವ್ರೆ ಮಾಡಿರ್ಬೇಕು. ನೀನ್ ಮಾಡಿದನ್ನೆಲ್ಲ ಕವರ್ ಮಾಡೋದಕ್ಕೆ ಆ ದೇವ್ರ ಹೆಸರು ಹೇಳ್ತಾ ಇದೀಯಾ? ಅಷ್ಟೆಲ್ಲ ಸೀನ್ ಇಲ್ಲ. ಇರು, ನಾನೇ ತೆಗಿತೀನಿ. ಓ ಹಲೋ, ಹಾಕಿರೋದೆ ಸಾಕು, ಇವಾಗ ತೆಗಿಯಕ್ ಹೋಗ್ಬೇಡ. ಮತ್ತೆ ಇದರಿಂದ ಹೊರಗ್ ಬರೋದ್ ಹೇಗೆ? ಮಾಡೋದನ್ನೆಲ್ಲ ಮಾಡಿ ಇವಾಗ ನನ್ನ ಕೇಳ್ತಿದ್ಯಾ? ವಿರಾಜ್, ಟಾರ್ಚ್ ಲೈಟ್ಸ್ ತಗೊಂಡ್ ಬೇಗ ಬಾ. ಅತ್ತೇನ್ ಕರೀಲಾ? ಬೇಡ ಬೇಡ, ಅವ್ರೇನಾದ್ರೂ ಬಂದ್ರೆ ಈ ಹೂವಿಂದನೇ ನನ್ ಫೋಟೋಗೆ ಹಾರ ಹಾಕ್ಬಿಡ್ತಾರೆ. ಮೊದ್ಲು ತಗಿ. ಮೇಲ್ ಬಿದ್ದಿರೋದು ಅಷ್ಟೇ ಅಲ್ದೆ ಸುಮ್ನೆ ಮಾತಾಡ್ತಿರ್ಬೇಡ. ಲೆಟ್ ಮಿ ಥಿಂಕ್. ಒಂದ್ ಕೆಲ್ಸ ಮಾಡು, ಒಂದ್ ಚೂರು ಅಳ್ಳಾಡ್ದೆ ಹಾಗೆ ಇರು. ಸೆಲ್ಫಿ ತೆಗಿತ್ಯಾ? ಈ ಹುಡುಗಿರ್ಗೆ ಯಾವ ಸಿಚುವೇಶನ್ ಅಲ್ಲಿ ಇದ್ರೂ ಕೂಡ ಸೆಲ್ಫಿ ಮಾತ್ರ ಮುಖ್ಯ ಅಲ್ವಾ? ಅದು ಅಲ್ಲದೆ ಈ ಮುಖಕ್ಕೆ ಸೆಲ್ಫಿ ಬೇರೆ ಬೇಕಾ? ಈ ಹೀಟ್ಗೆ ಸ್ಕಿನ್ನು ದಗ ದಗ ಅಂತ ಸುಡ್ತಾ ಇದೆ, ಒಳಗಡೆ ಎಲ್ಲ ಉರಿತಾ ಇದೆ. ಏನೋ ಒಂದ್ ಮಾಡು.
ಒಂದೇ ಮಾಡೋದು ನಾನು. ಮಾಡು. ಎದಳು. ಏಯ್, ನನ್ನ ಕದಲ್ಬೇಡ ಅಂತ ಹೇಳಿ ನನ್ನನ್ನ ಮುಟ್ಕೊಂಡು ಅಡ್ವಾಂಟೇಜ್ ತಗೊಳ್ತಿದ್ಯಲ್ಲ. ಅಲ್ಲ, ಇಂಥ ಟೈಮಲ್ಲಿ ನಿನ್ಗೆ ಆ ಥರ ಎಲ್ಲ ಆಸೆ ಇದೆಯಾ? ಇದಾಗಿರ್ಲಿ, ನಿಮ್ಮ ಅಮ್ಮನ್ಗೆ ಎಷ್ಟು ಜನ ಮಕ್ಕಳು? ಇಬ್ರು. ಅಲ್ಲ, 3 ಜನ. ಮೊದ್ಲು ಹುಟ್ಟಿರೋದು ಅನುಮಾನ, ಅದಕ್ಕೆ ಒಡ ಹುಟ್ಟಿದವ್ರು ನೀವು. Anyways, so cute. Bye-bye. ಹೇ ಹೇ, ಹಲೋ. What? ಇದನ್ನೆಲ್ಲ ಯಾರು ತೆಗಿತಾರೆ? Obviously you. ಅವನ್ ದಾರಿ ಅವ್ನು ನೋಡ್ಕೊಂಡು ಹೋಗ್ಬಿಟ್ಟ. ಯಾರಾದ್ರೂ ಹೀಗ್ ಮಾಡ್ತಾರ? ವೇಸ್ಟ್ ಫೆಲೋ. ಮೇಡಮ್, ಏನಕ್ಕೆ ಇಲ್ಲಿಗೆ ಬಂದಿದ್ಯಾ? ಹೋಗಿ ಅರೇಂಜ್ಮೆಂಟ್ಸ್ ಎಲ್ಲ ನೋಡ್ಕೋ. ಅರೇಂಜ್ಮೆಂಟ್ಸ್ ಎಲ್ಲ ಆಗ್ತಿದೆ ಮೇಡಮ್. ಆಗ್ತಾ ಇದ್ರೆ ನೀನ್ ಅಲ್ಲಿರೋದ್ ಬಿಟ್ಟು ಇಲ್ಲೇನ್ ಮಾಡ್ತಾ ಇದ್ಯಾ? ನಿಮ್ಗೋಸ್ಕರನೇ ಬಂದೆ ಮೇಡಮ್. ನನ್ಗೋಸ್ಕರನ? ಯಾಕೆ? ನನ್ನ ಹತ್ರ ಏನ್ ಕೆಲ್ಸ ಇದೆ? ಅದೇ ಮೇಡಮ್, ಆಗ್ಲೇ ಸ್ಟೂಲ್ ಮೇಲೆ ಹುಡುಗಿನ ಬೀಳ್ಸಿದ್ರೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಿ. ಬೀಳಿಸ್ದೆ, ಆದ್ರೆ ಅವಳು ಕೆಳಗಡೆ ಬಿದ್ಲಾ? ಏನೋ ಮೇಡಮ್, ನೀವು ಬೀಳ್ಸು ಅಂದ್ರಿ, ನಾನ್ ಬೀಳಿಸ್ದೆ. ಅವಳಲ್ಲಿಂದ ಸ್ಲಿಪ್ ಆಗಿ ಕೆಳಗ್ ಬಿದ್ದು ಬೆನ್ ಮುರ್ಕೊಳ್ಳೋ ತರ ಬೀಳ್ಸು ಅಂದ್ರೆ ನನ್ ಸೋದರಳಿ ಅವಳನ್ನ ಹಿಡ್ಕೊಳ್ಳೋ ತರ ಬೀಳ್ಸಿದ್ಯಾ? ಅದೆಲ್ಲ ನನಗ್ ಗೊತ್ತಿಲ್ಲ ಮೇಡಮ್. ನೀವ್ ಹೇಳಿದ ಕೆಲ್ಸನ ನಾನ್ ಮಾಡಿದೀನಿ ಅಷ್ಟೇ. ನಾನ್ ಅನ್ಕೊಂಡ್ ಹಾಗೆ ಆಗಿದ್ದಿದ್ರೆ ಆಗ್ಲೇ ನಿನ್ ಮುಖದ ಮೇಲೆ ದುಡ್ಡು ಬಿಸಾಕ್ತಾ ಇದ್ದೆ. ಅಂದ್ರೆ ಇವಾಗ ನೀವ್ ಕೊಡಲ್ವಾ? ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ಹೋಗು, ಮೊದ್ಲು ಹೋಗಿಲಿಂದ ಗೋ. ನಮ್ಮ ಅಕ್ಕನ ಮೇಲೆ ಯಾಕಿಷ್ಟು ಕೋಪ ಇವ್ರಿಗೆ? ಇವ್ರ ಬಗ್ಗೆ ಅಕ್ಕಂಗೆ ಹೇಳ್ಬೇಕು, ಆದ್ರೆ ಹೇಳಕ್ಕಾಗಲ್ಲ. ಹೇಗೆ? ಸರಿ, ಹೇಗಾದ್ರೂ ಇಲ್ಲಿಂದ ಹೋಗೋಕ್ಕೂ ಮುಂಚೆ ಅಕ್ಕನ ಮೇಲೆ ಇವರು ಪ್ಲಾನ್ ಮಾಡ್ದಿರೋ ಹಾಗೆ ನೋಡ್ಕೋಬೇಕು. ಈ ಫಂಕ್ಷನ್ ಎಲ್ಲ ಆದ್ಮೇಲೆ ಈ ವಿಷಯನ ಅಕ್ಕಂಗೆ ಹೇಳ್ಬೇಕಾಗಿರೋ ರೀತಿಯಲ್ಲಿ ಹೇಳ್ತೀನಿ. ಇಲ್ಲೋಡು ಮೀನಾಕ್ಷಿ, ಬೇಗ ಪ್ಯಾಕ್ ಮಾಡಿ. ಹಪ್ಪಳ ತಗೊಂಡೋಗೋದಕ್ಕೆ ಸಾವಿತ್ರಮ್ಮ ಬರ್ತಾಳೆ. ಎಲ್ಲ ಹುಷಾರಾಗಿ ನೋಡಿ ಪ್ಯಾಕ್ ಮಾಡಿ. ಸರಿ ಸೀತಾ. ಸರಿ ಅಮ್ಮ. ಸೀತಾರತ್ನ, ತಗೋ ದುಡ್ಡು. ಚಿಕ್ಕಮ್ಮ, ಈ ದುಡ್ಡನ್ನ ಆ ರೂಮಲ್ಲಿ ಇಟ್ಬಿಡಿ. ಇಡ್ತೀನಿ. ನೀವು ಬೇಗ ಮಾಡಿ, ಬೇಗ. ಅಕ್ಕ, ಆ ಕಟ್ಟರ್ ಕೊಡಿಲಿ. ಮುಗಿತಾ? ಆಯ್ತಕ್ಕ. ಎಲ್ಲಿಗಿಡ್ಬೇಕು? ಎಲ್ಲ ತಗೊಂಡೋಗಿ ಆ ರೂಮಲ್ಲಿ ಇಡಿ. ಸರಿ ಅಕ್ಕ. ಹುಷಾರು. ಏನಮ್ಮ, ಇನ್ನೂ ಆಗ್ಲಿಲ್ವಾ? ಸರೋಜಾ, ಅದನ್ನ ಆಮೇಲೆ ಮಾಡಂತೆ. ಇಲ್ಲಿ ಬಂದು ಹೆಲ್ಪ್ ಮಾಡು. ನಮಸ್ಕಾರ ನಮಸ್ಕಾರ. ನಮಸ್ಕಾರ ಸಾವಿತ್ರಮ್ಮ, ನಿನ್ಗೋಸ್ಕರನೇ ಕಾಯ್ತಿದೆ. ಐಟಮ್ ಎಲ್ಲ ರೆಡಿ ಇದೆಯಾ? ಆಗಿದೆ, ಎಲ್ಲ ರೆಡಿ ಆಗಿದೆ. ಒಂದ್ 25 ಪ್ಯಾಕೆಟ್ ಎಕ್ಸ್ಟ್ರಾ ಬೇಕಾಗಿತ್ತು. 25 ಪ್ಯಾಕೆಟಾ? ಸರಿ, ನಡಿ.
ಸಾವಿತ್ರಮ್ಮ ಇಲ್ಲಿ ನೋಡು, ಇಲ್ಲಿದೆ ಬಾಕ್ಸು. 25 ಪ್ಯಾಕೆಟ್ ಇಲ್ಲ, ಆದ್ರೆ ಒಂದ್ 10 ಇದೆ ನೋಡು. ನೀನೇ ಪ್ಯಾಕ್ ಮಾಡ್ಕೋ. ಸರಿ ಅಕ್ಕ. ನೀನ್ ಸ್ವಲ್ಪ ಹೆಲ್ಪ್ ಮಾಡಪ್ಪ. ಮೀನಾಕ್ಷಿ, ಮೀನಾಕ್ಷಿ, ಮೀನಾಕ್ಷಿ. ಅಕ್ಕ ಅದೆಲ್ಲ ಪ್ಯಾಕ್ ಮಾಡಿ ಕಳಿಸಿದ್ಯಾ? ಅಕ್ಕ. ಕಳಿಸಿದ್ಯಾ? ಇಲ್ಲಿ ನೋಡು, ಇದನ್ನೆಲ್ಲ ನಾನು ತಗೊಂಡ್ ಹೋಗ್ತಾ ಇದ್ದೀನಿ. ಅಲ್ಲಿರೋದನ್ನೆಲ್ಲ ನೀನು ತಗೊಂಡ್ ಬಾ ಆಯ್ತಾ? ಸರಿ ಅಕ್ಕ. ಅಕ್ಕ ಅಲ್ಲೊಂದು ಬ್ಯಾಗ್ ಇದೆ, ಇದ್ರೊಳಗೆ ಹಾಕಿ ಬರ್ತೀನಿ. ತಗೊಂಡ್ ಬಾ. ಸೀತಕ್ಕ, ಸರಿ. ಬೇಗ ಮಾಡಿ. ಸರಿ ಅಕ್ಕ. ಸರಿ ಸೀತಕ್ಕ, ನಾನು ಹೊರಡ್ತೀನಿ. ಹೀಗೆ ಹೇಳ್ಕೊಂಡ್ ಬಂದಿಲ್ಲ, ಸ್ವಲ್ಪ ಅದು ಕಾಮನ್ ಸೆನ್ಸ್ ಇಲ್ವಾ? ತುಂಬಾ ಇದೆ. ನಿನಗೆ ಸ್ವಲ್ಪ ಕೊಡ್ಲಾ? ಹೌದು, ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ನಿನಗೆ 1 kg ಕಾಮನ್ ಸೆನ್ಸ್ ಕೊಡೋಣ ಅಂತ. ಆಗ್ಲೇ ಅಷ್ಟೆಲ್ಲ ಕೇಳ್ಕೊಂಡ್ರು ಕೂಡ ನನ್ನ ಗರ್ಲ್ ಫ್ರೆಂಡ್ ಹತ್ರ ಬೇಕು ಅಂತಾನೆ ಸಿಕ್ಕಾಕ್ಸ್ದೆ ಅಲ್ಲ. ಅದೆಲ್ಲ ಹಾಗಿರ್ಲಿ, ನನ್ ಫೋನ್ ನೀನ್ ಯಾಕೆ ತೆಗ್ದೆ? ನಾನೇನ್ ಬೇಕು ಅಂತ ಪಿಕ್ ಮಾಡಿಲ್ಲ, ಸುಮತಿ ಮೇಡಮ್ ಪಿಕ್ ಮಾಡು ಅಂದಿದ್ಕೆ ಮಾಡಿದ್ದು. ಗ್ಲಾಸಸ್ ಹಾಕೊಂಡಿದ್ರು ಕೂಡ ಸರಿಯಾಗಿ ಕಾಣಿಸಲ್ಲ ಅಲ್ಲ? ನಂಗೆ ಸರಿಯಾಗಿ ಕಾಣುತ್ತೆ. ಮತ್ ಯಾಕೆ ನಾನು ಅಷ್ಟೊಂದೆಲ್ಲ ಸನ್ನೆ ಮಾಡ್ತಿದ್ರು, ಬೇಡ ಅಂತ ಹೇಳ್ತಿದ್ರು, ಬೇಕು ಅಂತಾನೆ ಇಲ್ಲೇ ಇದಾರೆ ರೀ ಅಂತ ಹೇಳ್ದೆ. ನೀನ್ ಹೇಳಿದ್ದು ನಂಗ್ ನಿಜವಾಗ್ಲೂ ಅರ್ಥನೇ ಆಗ್ಲಿಲ್ಲ. ಅರ್ಥ ಆಗಿದ್ರು ಅರ್ಥ ಆಗ್ದಿರೋರ್ ತರ ಚೆನ್ನಾಗಿ ನಾಟಕ ಆಡ್ತೀಯ. ನಾನೇನ್ ಆಕ್ಟ್ ಮಾಡ್ತಾ ಇಲ್ಲ, ಆದ್ರೂ ಕೂಡ ಅಷ್ಟೊಂದ್ ಫೀಲ್ ಆಗೋನು ಆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿರ್ಬೋದಲ್ಲ. ಅಷ್ಟು ಕೂಡ ಬುದ್ಧಿ ಇಲ್ವಾ? ಮಾಡೋದನ್ನೆಲ್ಲ ಮಾಡಿ ಫ್ರೀ ಅಡ್ವೈಸ್ ಕೊಡ್ಬೇಡ. ನಿನ್ ಸವಾಸ ನನಗೆ ಯಾಕೆ? ನನಗೆ ತುಂಬಾ ಕೆಲ್ಸಗಳಿವೆ. ನೀನು ಇವಾಗಲ್ಲ, ಟೈಮ್ ಬರ್ಲಿ ಆಗ ವಿಚಾರಿಸ್ಕೋತೀನಿ ನಿನ್ನ. ನೀನು ಕೊಡೋಷ್ಟು ಟೈಮ್ ನನ್ನ ಹತ್ರ ಅಂತೂ ಇಲ್ಲ. ಓಕೆ, CBE to bag a low, I sip a tripper, dipping on a new style of the triggers. I need a flash out of this pain. ವಿರಾಜ್ ಇದನ? ವಿರಾಜ ಇದಾರೆ, ಬನ್ನಿ ತೋರಿಸ್ತೀನಿ. ಬನ್ನಿ ಬನ್ನಿ ಬನ್ನಿ. ಸರ್, ವಿರಾಜ್ ಸರ್. ಟೈಮ್ ಇಲ್ಲ ಅಂತ ಅಂದೆ ತಾನೆ? ಸರ್, ನಿಮಗೋಸ್ಕರ ಗೆಸ್ಟ್ ಬಂದಿದ್ದಾರೆ ಸರ್. ಯಾರು? ಒಂದು ಸಾರಿ ಎದ್ದು ನೋಡಿ ಸರ್, ಕಾಣುತ್ತೆ. ಮಾಡೋದಕ್ ಬೇರೆ ಕೆಲ್ಸ ಇಲ್ಲ ಅನ್ಸುತ್ತೆ. ಏನ್ ಬೇಬಿ, ನಾನು ಅಷ್ಟು ಸತಿ ಕಾಲ್ ಮಾಡ್ದೆ, ಕಾಲೇ ಪಿಕ್ ಮಾಡಿಲ್ವಲ್ಲ, ಯಾಕೆ? ನಾನು ಸ್ವಲ್ಪ ಬ್ಯುಸಿ ಆಗಿದ್ದೆ. ಮತ್ ಇವಾಗೇನು ಕೂಲಾಗಿ ರೂಮಲ್ಲೇ ಇದೆಯಲ್ಲ? ಆಕ್ಚುಲಿ ಇಷ್ಟೊತ್ತವರೆಗೂ ಬ್ಯುಸಿ ಆಗಿದ್ದು, ಇವಾಗಲೇ ಒಂಚೂರು ರಿಲ್ಯಾಕ್ಸ್ ಆಗೋಣ ಅಂತ ರೂಮಿಗೆ ಬಂದೆ. ಅಷ್ಟೊತ್ತಿಗೆ ನೀನು ಇಬ್ರು ಬಂದ್ರಿ. ವಾಟ್ಸ್ ಹ್ಯಾಪನಿಂಗ್ ವಿರಾಜ್? ನೀನ್ ತುಂಬಾನೇ ಚೇಂಜ್ ಆಗ್ಬಿಟ್ಟಿದ್ಯಾ. ನೋ, ನೆವರ್ ಬೇಬಿ. ನೋ, ಯು ರಿಯಲಿ ಚೇಂಜ್ಡ್. ನನ್ನ ನೋಡ್ತಿದ್ದಂಗೆ ಹಗ್ ಮಾಡ್ತಾ ಇದ್ದೆ, ಅದೂ ಇಲ್ಲ. ನನ್ ಫೋನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಇವಾಗ ನಾನೇ ಕಾಲ್ ಮಾಡಿದ್ರು ಫೋನ್ ಪಿಕ್ ಮಾಡ್ತಾ ಇಲ್ಲ. ಒಳ್ಳೆ ಗಮ್ತರ ಅಂಟ್ಕೋತೀಯ ಅಂತ ಗೊತ್ತಿದ್ದಿದ್ರೆ ಫಸ್ಟ್ ದಿನಾನೇ ಹಾಯ್ ಬದಲು ಬಾಯ್ ಹೇಳ್ತಾ ಇದ್ದೆ. ಏನ್ ಯೋಚನೆ ಮಾಡ್ತಿದ್ಯಾ ಬೇಬಿ?
ನಿನ್ ಬಗ್ಗೆನೆ. ನನ್ಗೆ ಯಾವಾಗ್ಲೂ ನಿನ್ ಬಗ್ಗೆನೇ ಯೋಚನೆ. ಇನ್ಮೇಲೆಲ್ಲ ಥಿಂಕ್ ಮಾಡೋದು, ಡೇಟಿಗೆ ಹೋಗೋದು ಈ ತರ ಎಲ್ಲ ಏನೂ ಇರಲ್ಲ. ನೀನೇನಾದ್ರೂ ಒಪ್ಕೊಂಡ್ರೆ ಡೈರೆಕ್ಟ್ ಆಗಿ ಮ್ಯಾರೇಜ್ ಸರ್. ಒನ್ ಸೆಕೆಂಡ್ ಬೇಬ್ಸ್. ಅನಾವಶ್ಯಕವಾಗಿ ತಗೊಳಾಕ್ಬಿಟ್ಟೆ ಅಲ್ಲ. ಅಲ್ಲ, ನಿನಗೆ ಮ್ಯಾನರ್ಸ್ ಇದೆಯಾ? ಇಬ್ರು ಕಪಲ್ಸ್ ಮಾತಾಡ್ತಾ ಇದ್ರೆ ಕಣ್ ಮುಚ್ಚದೆ ನೋಡ್ತಾ ಇದೆಯಲ್ಲ, ನಮಗ್ ದೃಷ್ಟಿ ತಗೊಳುತ್ತೆ. ಪ್ಲೀಸ್ ಗೆಟ್ ಔಟ್. ಬೇಬಿ ಅಲ್ಲಿಗೆ ಬಂದೆ. ಅವಾಗ್ಲೇ ನನ್ನ ಹತ್ರ ಫೋನಲ್ಲಿ ಮಾತಾಡಿದ ಲೇಡಿ ಯಾರು? ಇವಾಗ ಹೋಯ್ತಲ್ಲ ಅದೇ. ಅದು ನನ್ನ ಭಾಮಂಗೆ ಫಿಸಿಯೋಥೆರಪಿ ಮಾಡಕ್ ಬಂದಿರೋ ಡಾಕ್ಟರ್. ಅಲ್ಲ, ನಿನ್ ರೂಮ್ ಅಲ್ಲಿ ಅವಳಿಗೇನ್ ಕೆಲ್ಸ? ಅವಳ್ಗ ಅಲ್ಲ, ಅವಳ ಬಗ್ಗೆ ನಮಗೆ ಯಾಕೆ ಬಿಡು ಬೇಬ್ಸ್. ಜಸ್ಟ್ ಲೀವ್ ಇಟ್. ಸರಿ. ಎಂಗೇಜ್ಮೆಂಟ್ ಅಲ್ಲಿ ನನ್ನ ನಿನ್ ಪೇರೆಂಟ್ಸ್ಗೆ ಇಂಟ್ರೊಡ್ಯೂಸ್ ಮಾಡಿಸ್ತೀಯ ಅಲ್ವಾ? ಯಾ, ಆಫ್ ಕೋರ್ಸ್. ಬೇಬಿ, ನೀನ್ ಇಲ್ಲೇ ಇರು. ಬೇಬಿ ಎಲ್ಲಿಗೆ? 1 ಮಿನಿಟ್ ಇಲ್ಲೇ ಕೂತ್ಕೋ, ಬಂದ್ಬಿಡ್ತೀನಿ. ಈ ಸಾನ್ಯಾಯಿಂದ ಹೇಗೆ ತಪ್ಪಿಸ್ಕೊಳ್ಳೋದು? ಈ ಬುಡ್ಡಿ ಇಲ್ಲಿದಳ, ಇವಳಿಗೊಂದು ಗತಿ ಕಾಣಿಸ್ತೀನಿ. ಸಾನಿ, ಏನು ಬಾಗ್ಲಿ ಯಾಕೆ ಹಾಕ್ತೆ? ನನ್ನ ಗರ್ಲ್ ಫ್ರೆಂಡ್ ಹತ್ರ ನನ್ನನ್ನೇ ಸಿಕ್ಕಾಕ್ಸ್ಬೇಕು ಅಂತ ನೋಡ್ತೀಯಾ? ನೀನಲ್ವಾ ನಿನ್ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ದು, ಅದಕ್ಕೆ ಕರ್ಕೊಂಡ್ ಬಂದೆ. ಬೇಕು ಅಂತ ನನ್ನ ತಗ್ಲಾಕ್ಸಿ ಇವಾಗ ನೀನು ಹೀ ಅಂತ ನಗ್ತಾ ಇದೀಯಾ? ಹಲೋ, ನಿನಗೂ ನಿನ್ ಗರ್ಲ್ ಫ್ರೆಂಡ್ ಮಧ್ಯ ಏನ್ ಬೇಕಾದ್ರೂ ಇರ್ಬೋದು, ನನಗ್ ಬೇಕಾಗಿಲ್ಲ. ಅವಳು ಬಂದು ನಿನ್ನನ್ನ ಮೀಟ್ ಮಾಡ್ಬೇಕು ಅಂದ್ಲು, ಅದಕ್ಕೆ ಕರ್ಕೊಂಡ್ ಬಂದೆ. ನೀನ್ ಕರ್ಕೊಂಡ್ ಬಂದಿದ್ದಕ್ಕೆ ಈಗ ನನ್ನ ಪೇರೆಂಟ್ಸ್ ನ ಮೀಟ್ ಮಾಡ್ಸು ಅಂತಿದ್ದಾಳೆ. ನೀನ್ ಕೊಟ್ಟಿದ್ದ ಡಬ್ಬ ಐಡಿಯಾದಿಂದ ಈಗ ಮದ್ವೆ ಮಾಡ್ಕೊ ಅಂತಿದ್ದಾಳೆ. ನನ್ನಿಂದ ಅಲ್ಲಪ್ಪ, ನಿನ್ನಿಂದ. ಅವಳ ಜೊತೆ ಓಡಾಡಿದ್ ನೀನು, ಪಾರ್ಟಿಗೆಲ್ಲ ಹೋಗಿದ್ ನೀನು, ಅವಳೇ ನನ್ ಗರ್ಲ್ ಫ್ರೆಂಡ್ ಅಂತ ಹೇಳಿದ್ ನೀನು. ಎಲ್ಲ ನೀನ್ ಮಾಡಿ ನನಗ್ ಹೇಳಿದ್ರೆ ಹೇಗೆ? ಅವಳು ನಿನ್ನೊಂತೋಳು ಅಂತ ಗೊತ್ತಿರ್ಲಿಲ್ಲ, ಅದಕ್ಕೆ ಗರ್ಲ್ ಫ್ರೆಂಡ್ ಅಂತ ಕಮಿಟ್ ಆಗ್ಬಿಟ್ಟೆ. ಅವಳು ನನಗೆ ಯಾಕೋ ಕಂಪೇರ್ ಮಾಡ್ತಿದ್ಯಾ? ನೀನ್ ಈ ಮನೆಗ್ ಬಂದು ಹೇಗ್ ಹೋಗಲ್ಲ ಅಂತ ಹೇಳ್ತಿದ್ಯೋ, ಅವಳು ನನ್ನ ಜೀವನಕ್ಕೆ ಬಂದು ಹೋಗಲ್ಲ ಅಂತ ಹೇಳ್ತಾ ಇದ್ದಾಳೆ. ಆಹಾ, ಆ ತರ ಎಷ್ಟೋ ಹೆಣ್ಮಕ್ಳ ಜೊತೆ ಆಟ ಆಡ್ಕೊಂಡು ಬಿಟ್ಬಿಡ್ತೀಯಲ್ಲ ನೀನು. ಇದನ್ನ ನಾನೇ ಬಿಡ್ಬೇಕು ಅನ್ಕೊಂಡ್ರೆ ಇದ್ ಬಿಡ್ತಿಲ್ವಲ್ಲ. ಇವಾಗ ನಿನ್ನಿಂದ ಇನ್ನೂ ಹತ್ರ ಆಗೋ ಹಾಗಿದ್ದಾಳೆ. ವಾಹ್, ಹಾಗಾದ್ರೆ ಕಂಗ್ರ್ಯಾಚುಲೇಷನ್. ಅವಳನ್ನ ಮದ್ವೆ ಮಾಡ್ಕೊಂಡು ಸಂಸಾರಿ ಆಗ್ಬಿಡು. ನೀನು ವಿರಾಜ್, ಅಯ್ಯಯ್ಯೋ, ಏನ್ ಚೈತ್ರ ಇದು? ಬಂದಿದ್ದಕ್ಕೆ ನೀನ್ ಯಾಕೆ ಕೋಪ ಮಾಡ್ಕೋತಾ ಇದೀಯ ಹೇಳು? ನಾನು ಒಳ್ಳೆ ಅದಕ್ಕೆ ಅವಾಯ್ಡ್ ಮಾಡ್ತಿದ್ದೀನಲ್ಲ. ಅವಾಗ್ಲೇ ನಾನು ರೂಮಲ್ಲಿ ಇರುವಾಗ ಅವಳು ಅಂತ ಗೊತ್ತಿಲ್ದೇನೆ ಫೋನ್ ಪಿಕ್ ಮಾಡ್ಬಿಟ್ಟಲ್ಲ. ಆದ್ರೂ ಆ ಸಾನ್ಯನ್ಗಿಂತ ನೀನೇ ಸಾಕಾಗಿದ್ಯಾ. ಏನ್ ಚೈತ್ರ ಸುಮ್ಮನೆ ಇದೆಯಾ? ಮಾತಾಡಲ್ವಾ? ಪ್ಲೀಸ್ ಚೈತ್ರ, ಮಾತಾಡು. ಐ ಡೈ ಫಾರ್ ಯು. ನೀನು ಐ ಲವ್ ಯು ಅಂತ ಜೋರಾಗಿ ಹೇಳ್ಬೇಕಾ? ಬೇಡ ಚೈತ್ರ, ನಾವು ಲವರ್ಸ್ ಅಂತ ಲಿವಿಂಗ್ ರಿಲೇಶನ್ಶಿಪ್ ಅಲ್ಲಿ ಇದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಏನೋ ಇವಾಗ ಕಿಸ್ ಮಾಡ್ತೀಯಾ? ಅಯ್ಯಯ್ಯಯ್ಯೋ, ಬೇಡ ಚೈತ್ರ, ಪ್ಲೀಸ್ ಚೈತ್ರ, ಬೇಡ 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 ಬೇಡ. ಕಿಸ್ ಕಿಸ್ ಹೊಡೆದು ಸಾಯಿಸ್ತೀನಿ. ಚುಮ್ಮಾ. Din tak
Move your car, move your life, move your mood. Now the movie's super blue, moving everything. This is felony. Now y'all coming to me like melody. We come from the some Indian DJ. ಪರ್ಫೆಕ್ಟ್. Gonna say just people like we just really ಹೇಯ್ ಚೈತ್ರ ಓ ಓ ಆ